ಈಗಾಗಲೇ ಏನು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿಟಿ ರವಿಯನ್ನು ಬಂಧಿಸಿ ಇಡೀ ರಾತ್ರಿ ಇಡೀ ಕೂಡ ಅವರನ್ನು ಸುತ್ತಾಡಿಸಿರುವಂಥ ಘಟನೆ ನಡೆದಿರುವಂಥದ್ದು. ಬೆಳಗಾವಿ ಪೊಲೀಸ್ ಇಲಾಖೆ ಮತ್ತು ಸದನದಲ್ಲಿ ಮತ್ತು ಸದನದ ಹೊರಗಡೆ ಕೂಡ ಗಲಾಟೆ ಆಗಿತ್ತು. ಅವರ ಹಲ್ಲೆಗೆ ಕೂಡ ಯತ್ನ ಆಗಿತ್ತು. ಜೊತೆಗೆ ಅವರ ತಲೆಗೆ ಕೂಡ ಗಾಯ ಆಗಿ ರಕ್ತ ಕೂಡ ಚಿಮ್ಮಿತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ BJPಯ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮೊದಲಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ನೋಡಿ, CT ರವಿ ಅವ್ರನ್ನ, ನಮ್ಮ ಹಿರಿಯ ನಾಯಕರನ್ನ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ CT ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ರಿಜಿಸ್ಟ್ರು ಕೂಡ ಮಾಡ್ದೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಆಧರಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ರಾತ್ರಿಯೆಲ್ಲ ಇವತ್ತು 4-5 ತಾಲೂಕಲ್ಲಿ ಓಡಾಡಿಸಿ ಇವತ್ತು ಒಂದು ರೀತಿ ಉಗ್ರಗಾಮಿನ ಯಾವ ರೀತಿ ನಡೆಸ್ಕೊಳ್ತಾರೋ ಆ ರೀತಿ ಒಬ್ಬ ಜನಪ್ರತಿನಿಧಿಯನ್ನು ನಡೆಸ್ಕೊಂಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವತ್ತು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗ್ತದೆ. ಒಬ್ಬ ಜನಪ್ರತಿನಿಧಿಯ ಪರಿಸ್ಥಿತಿ ಹಿಂಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಾದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಇದನ್ನು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೀತದೆ. CT ಅವ್ರನ್ನ ಏನು ಬಂಧನ ಮಾಡೋ ವಿಚಾರ ಹೆಂಗೆ ಬೇಕಂಗೆ ಎಳೆದಾಡಿರುವಂಥದ್ದು ಎಲ್ಲ ತಲೆಗೆಲ್ಲ ಎಳೆದಾಡಿ ತಲೆಗೆ ಬಲವಾದಂಥ ಪೆಟ್ಟು ಬಿದ್ದಿದೆ, ರಕ್ತ ಸುರಿತಾ ಇದೆ. ಆದರೂ ಕೂಡ ಮನುಷ್ಯತ್ವ ಇಲ್ಲದೇ ಇವತ್ತು ಪೊಲೀಸರು ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ಇವತ್ತೇನು ಸಚಿವರು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇಷ್ಟು ಕೆಟ್ಟದ ನಡ್ಕೊಂಡಿರೋದು. ಪೊಲೀಸರನ್ನು ದೂರದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದು ಖಂಡಿತ ಇವತ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದ್ರ ಬಗ್ಗೆ ರಾಜ್ಯಾದ್ಯಂತ ಹೋರಾಟನೂ ಕೂಡ ನಾವು ಮಾಡ್ತೇವೆ. CT ರವಿಯವರು ಹಲ್ಲೆಗೆ ಯತ್ನ ಆಗುತ್ತೆ, ಪೊಲೀಸರು ಕೂಡ ಕೇಸ್ ತೆಗೆದುಕೊಳ್ಳೋದಿಲ್ಲ. ನಿಮ್ಮ ನಾಯಕರನ್ನ ಇಡೀ ರಾತ್ರಿ ಸುಮಾರು 3 ಗಂಟೆಗಳ ಕಾಲ ಹೊರಗಡೆ ಕೇಸನ್ನು ರಿಜಿಸ್ಟರ್ ಮಾಡೋದಿಲ್ಲ. ನಮ್ಮ ಪಕ್ಷದ ನಾಯಕರು ಪೊಲೀಸ್ ಸ್ಟೇಷನ್ ಹೋದ್ರೆ ಒಳಗೆ ಬಿಡೋದಿಲ್ಲ, ಅಡ್ವೊಕೇಟ್ಸನ್ನು ಒಳಗೆ ಬಿಡೋದಿಲ್ಲ. ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು? ಈ ರೀತಿ ಬಹುಶಃ ರಾಜ್ಯದ ಇತಿಹಾಸ ಹಿಂದೆಂದೂ ಕೂಡ ಈ ರೀತಿ ಘಟನೆಗಳು ಆಗಿರಲಿಲ್ಲ, ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ. ಪೊಲೀಸರ ಅತಿರೇಕದ ವರ್ತನೆ ಇದು ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ. ಈಗ ನಾನು ಕೂಡ ಹೋಗ್ತಾ ಇದ್ದೇನೆ, ಇವತ್ತು ಮ್ಯಾಜಿಸ್ಟ್ರೇಟ್ ಹತ್ರ ಏನು ಕರ್ಕೊಂಬರ್ತೀನಿ, ನಾನು ಕೂಡ ಹೋಗ್ತಾ ಇದ್ದೇನೆ. ಒಳಗೆ ಮತ್ತು ಹೊರಗೆ ಹಲ್ಲೆ ಯತ್ನ ಆಗುತ್ತೆ. ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ನೋಡ್ರಿ, ಪೊಲೀಸ್ ಇಲಾಖೆ ಏನು ಮಾಡ್ತೇನೆ ಅಂತಕ್ಕಿಂತಾಗಿ ಸರ್ಕಾರದ ಒತ್ತಡ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ. ಹಾಗಾಗಿ ಇವತ್ತು ಯಾರು ಗುಂಡಾವರ್ತನೆ ಮಾಡಿದ್ದಾರೆ, ಸುವರ್ಣಸೌಧ ಒಳಗೆ ನುಗ್ಗಿ ಅವ್ರನ್ನು ಇಷ್ಟೊತ್ತು ಕಾಲ ಒದ್ದು ಒಳಗೆ ಹಾಕಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ ಅವರು. BJP ಏನು ಹೋರಾಟ ಮಾಡುತ್ತೆ ಸರ್? ಏನಪ್ಪ ಸಾಕ್ಬಿಟ್ಟು ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಇದೆ. ಈಗಾಗಲೇ ಏನು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ CT ರವಿಯನ್ನು ಬಂಧಿಸಿ ಇಡೀ ರಾತ್ರಿ ಇಡೀ ಕೂಡ ಅವರನ್ನು ಸುತ್ತಾಡಿಸಿರುವಂಥ ಘಟನೆ ನಡೆದಿರುವಂಥದ್ದು. ಬೆಳಗಾವಿ ಪೊಲೀಸ್ ಇಲಾಖೆ ಮತ್ತು ಸದನದಲ್ಲಿ ಮತ್ತು ಸದನದ ಹೊರಗಡೆ ಕೂಡ ಗಲಾಟೆ ಆಗಿತ್ತು. ಅವರ ಹಲ್ಲೆಗೆ ಕೂಡ ಯತ್ನ ಆಗಿತ್ತು. ಜೊತೆಗೆ ಅವರ ತಲೆಗೆ ಕೂಡ ಗಾಯ ಆಗಿ ರಕ್ತ ಕೂಡ ಚಿಮ್ಮಿತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ BJPಯ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮೊದಲಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ನೋಡಿ, CT ರವಿ ಅವ್ರನ್ನ, ನಮ್ಮ ಹಿರಿಯ ನಾಯಕರನ್ನ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ CT ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ರಿಜಿಸ್ಟ್ರು ಕೂಡ ಮಾಡ್ದೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಆಧರಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ರಾತ್ರಿಯೆಲ್ಲ ಇವತ್ತು 4-5 ತಾಲೂಕಲ್ಲಿ ಓಡಾಡಿಸಿ ಇವತ್ತು ಒಂದು ರೀತಿ ಉಗ್ರಗಾಮಿನ ಯಾವ ರೀತಿ ನಡೆಸ್ಕೊಳ್ತಾರೋ ಆ ರೀತಿ ಒಬ್ಬ ಜನಪ್ರತಿನಿಧಿಯನ್ನು ನಡೆಸ್ಕೊಂಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವತ್ತು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗ್ತದೆ. ಒಬ್ಬ ಜನಪ್ರತಿನಿಧಿಯ ಪರಿಸ್ಥಿತಿ ಹಿಂಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಾದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಇದನ್ನು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೀತದೆ. CT ಅವ್ರನ್ನ ಏನು ಬಂಧನ ಮಾಡೋ ವಿಚಾರ ಹೆಂಗೆ ಬೇಕಂಗೆ ಎಳೆದಾಡಿರುವಂಥದ್ದು ಎಲ್ಲ ತಲೆಗೆಲ್ಲ ಎಳೆದಾಡಿ ತಲೆಗೆ ಬಲವಾದಂಥ ಪೆಟ್ಟು ಬಿದ್ದಿದೆ, ರಕ್ತ ಸುರಿತಾ ಇದೆ. ಆದರೂ ಕೂಡ ಮನುಷ್ಯತ್ವ ಇಲ್ಲದೇ ಇವತ್ತು ಪೊಲೀಸರು ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ಇವತ್ತೇನು ಸಚಿವರು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇಷ್ಟು ಕೆಟ್ಟದ ನಡ್ಕೊಂಡಿರೋದು. ಪೊಲೀಸರನ್ನು ದೂರದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದು ಖಂಡಿತ ಇವತ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದ್ರ ಬಗ್ಗೆ ರಾಜ್ಯಾದ್ಯಂತ ಹೋರಾಟನೂ ಕೂಡ ನಾವು ಮಾಡ್ತೇವೆ. CT ರವಿಯವರು ಹಲ್ಲೆಗೆ ಯತ್ನ ಆಗುತ್ತೆ, ಪೊಲೀಸರು ಕೂಡ ಕೇಸ್ ತೆಗೆದುಕೊಳ್ಳೋದಿಲ್ಲ. ನಿಮ್ಮ ನಾಯಕರನ್ನ ಇಡೀ ರಾತ್ರಿ ಸುಮಾರು 3 ಗಂಟೆಗಳ ಕಾಲ ಹೊರಗಡೆ ಕೇಸನ್ನು ರಿಜಿಸ್ಟರ್ ಮಾಡೋದಿಲ್ಲ. ನಮ್ಮ ಪಕ್ಷದ ನಾಯಕರು ಪೊಲೀಸ್ ಸ್ಟೇಷನ್ ಹೋದ್ರೆ ಒಳಗೆ ಬಿಡೋದಿಲ್ಲ,
ಅಡ್ವೊಕೇಟ್ಸನ್ನ ಒಳಗೆ ಬಿಡೋದಿಲ್ಲ. ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು? ಈ ರೀತಿ ಬಹುಶಃ ರಾಜ್ಯದ ಇತಿಹಾಸ ಹಿಂದೆಂದೂ ಕೂಡ ಈ ರೀತಿ ಘಟನೆಗಳು ಆಗಿರಲಿಲ್ಲ, ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ. ಪೊಲೀಸರ ಅತಿರೇಕದ ವರ್ತನೆ ಇದು ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ. ಈಗ ನಾನು ಕೂಡ ಹೋಗ್ತಾ ಇದ್ದೇನೆ, ಇವತ್ತು ಮ್ಯಾಜಿಸ್ಟ್ರೇಟ್ ಹತ್ರ ಏನು ಕರ್ಕೊಂಬರ್ತೀನಿ, ನಾನು ಕೂಡ ಹೋಗ್ತಾ ಇದ್ದೇನೆ. ಭವನದ ಒಳಗೆ ಮತ್ತು ಹೊರಗೆ ಹಲ್ಲೆ ಯತ್ನ ಆಗುತ್ತೆ, ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ನೋಡ್ರಿ, ಪೊಲೀಸ್ ಇಲಾಖೆ ಏನು ಮಾಡ್ತೇನೆ ಅಂತಕ್ಕಿಂತಾಗಿ ಸರ್ಕಾರದ ಒತ್ತಡ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ. ಹಾಗಾಗಿ ಇವತ್ತು ಯಾರು ಗುಂಡಾವರ್ತನೆ ಮಾಡಿದ್ದಾರೆ, ಸುವರ್ಣಸೌಧ ಒಳಗೆ ನುಗ್ಗಿ ಅವ್ರನ್ನು ಇಷ್ಟೊತ್ತು ಕಾಲ ಒದ್ದು ಒಳಗೆ ಹಾಕಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ ಅವರು. ಬಿಜೆಪಿ ಏನು ಹೋರಾಟ ಮಾಡುತ್ತೆ ಸರ್? ಏನಪ್ಪ ಸಾಕ್ಬಿಟ್ಟು ಕೊಟ್ಟಿದ್ದೇವ್ರಿ. ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಇದೆ. ಈಗಾಗಲೇ ಏನು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿಟಿ ರವಿಯನ್ನು ಬಂಧಿಸಿ ಇಡೀ ರಾತ್ರಿ ಕೂಡ ಅವರನ್ನು ಸುತ್ತಾಡಿಸಿರುವಂಥ ಘಟನೆ ನಡೆದಿರುವಂಥದ್ದು. ಬೆಳಗಾವಿ ಪೊಲೀಸ್ ಇಲಾಖೆ ಮತ್ತು ಸದನದಲ್ಲಿ ಮತ್ತು ಸದನದ ಹೊರಗಡೆ ಕೂಡ ಗಲಾಟೆ ಆಗಿತ್ತು, ಅವರ ಹಲ್ಲೆಗೆ ಕೂಡ ಯತ್ನ ಆಗಿತ್ತು, ಜೊತೆಗೆ ಅವರ ತಲೆಗೆ ಕೂಡ ಗಾಯ ಆಗಿ ರಕ್ತ ಕೂಡ ಚಿಮ್ಮಿತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮೊದಲಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ನೋಡಿ, ಸಿ ಟಿ ರವಿ ಅವ್ರನ್ನ, ನಮ್ಮ ಹಿರಿಯ ನಾಯಕರನ್ನ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಸಿ ಟಿ ರವಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ರಿಜಿಸ್ಟ್ರು ಕೂಡ ಮಾಡ್ದೇನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಆಧರಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ರಾತ್ರಿಯೆಲ್ಲ ಇವತ್ತು 4-5 ತಾಲೂಕಲ್ಲಿ ಓಡಾಡಿಸಿ ಇವತ್ತು ಒಂದು ರೀತಿ ಉಗ್ರಗಾಮಿನ ಯಾವ ರೀತಿ ನಡೆಸ್ಕೊಳ್ತಾರೋ ಆ ರೀತಿ ಒಬ್ಬ ಜನಪ್ರತಿನಿಧಿಯನ್ನು ನಡೆಸ್ಕೊಂಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವತ್ತು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗ್ತದೆ. ಒಬ್ಬ ಜನಪ್ರತಿನಿಧಿಯ ಪರಿಸ್ಥಿತಿ ಹಿಂಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಾದರೆ? ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಇದನ್ನು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೀತದೆ. ಸರ್, ಸಿ ಟಿ ಅವ್ರನ್ನ ಏನು ಬಂಧನ ಮಾಡೋ ವಿಚಾರ ಹೆಂಗೆ ಬೇಕಂಗೆ ಎಳೆದಾಡಿರುವಂಥದ್ದು, ಎಲ್ಲ ತಲೆಗೆಲ್ಲ ಎಳೆದಾಡಿ ತಲೆಗೆ ಬಲವಾದಂಥ ಪೆಟ್ಟು ಬಿದ್ದಿದೆ, ರಕ್ತ ಸುರಿತಾ ಇದೆ. ಆದರೂ ಕೂಡ ಮನುಷ್ಯತ್ವ ಇಲ್ಲದೇ ಇವತ್ತು ಪೊಲೀಸರು ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ಇವತ್ತೇನು ಸಚಿವರು, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇಷ್ಟು ಕೆಟ್ಟದ ನಡ್ಕೊಂಡಿರೋದು. ಪೊಲೀಸರನ್ನು ದೂರದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ, ಇದು ಖಂಡಿತ ಇವತ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದ್ರ ಬಗ್ಗೆ ರಾಜ್ಯಾದ್ಯಂತ ಹೋರಾಟನೂ ಕೂಡ ನಾವು ಮಾಡ್ತೇವೆ. ಸಿ ಟಿ ರವಿಯವರು ಹಲ್ಲೆಗೆ ಯತ್ನ ಆಗುತ್ತೆ, ಪೊಲೀಸರು ಕೂಡ ಕೇಸ್ ತೆಗೆದುಕೊಳ್ಳೋದಿಲ್ಲ. ನಿಮ್ಮ ನಾಯಕರನ್ನ ಇಡೀ ರಾತ್ರಿ ಸುಮಾರು 3 ಗಂಟೆಗಳ ಕಾಲ ಹೊರಗಡೆ ಕೇಸನ್ನು ರಿಜಿಸ್ಟರ್ ಮಾಡೋದಿಲ್ಲ. ನಮ್ಮ ಪಕ್ಷದ ನಾಯಕರು ಪೊಲೀಸ್ ಸ್ಟೇಷನ್ ಹೋದ್ರೆ ಒಳ ಬಿಡೋದಿಲ್ಲ, ಅಡ್ವೊಕೇಟ್ಸನ್ನ ಒಳಗೆ ಬಿಡೋದಿಲ್ಲ. ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು? ಈ ರೀತಿ ಬಹುಶಃ ರಾಜ್ಯದ ಇತಿಹಾಸ ಹಿಂದೆಂದೂ ಕೂಡ ಈ ರೀತಿ ಘಟನೆಗಳು ಆಗಿರಲಿಲ್ಲ, ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ. ಪೊಲೀಸರ ಅತಿರೇಕದ ವರ್ತನೆ ಇದು ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ. ಈಗ ನಾನು ಕೂಡ ಹೋಗ್ತಾ ಇದ್ದೇನೆ, ಇವತ್ತು ಮ್ಯಾಜಿಸ್ಟ್ರೇಟ್ ಹತ್ರ ಏನು ಕರ್ಕೊಂಬರ್ತೀನಿ, ನಾನು ಕೂಡ ಹೋಗ್ತಾ ಇದ್ದೇನೆ. ಭವನದ ಒಳಗೆ ಮತ್ತು ಹೊರಗೆ ಹಲ್ಲೆ ಯತ್ನ ಆಗುತ್ತೆ, ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ನೋಡ್ರಿ, ಪೊಲೀಸ್ ಇಲಾಖೆ ಏನು ಮಾಡ್ತೇನೆ ಅಂತಕ್ಕಿಂತಾಗಿ ಸರ್ಕಾರದ ಒತ್ತಡ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ. ಹಾಗಾಗಿ ಇವತ್ತು ಯಾರು ಗುಂಡಾವರ್ತನೆ ಮಾಡಿದ್ದಾರೆ, ಸುವರ್ಣಸೌಧ ಒಳಗೆ ನುಗ್ಗಿ ಅವ್ರನ್ನು ಇಷ್ಟೊತ್ತು ಕಾಲ ಒದ್ದು ಒಳಗೆ ಹಾಕಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ ಅವರು. ಬಿಜೆಪಿ ಏನು ಹೋರಾಟ ಮಾಡುತ್ತೆ ಸರ್? ಏನಪ್ಪ ಸಾಕ್ಬಿಟ್ಟು ಕೊಟ್ಟಿದ್ದೇವ್ರಿ. ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಇದೆ. ಇದಿಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ BY ವಿಜೇಂದ್ರ ಅವರ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.